ಹಾಗಾಗಿ ಭಾರತ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ ಪಂದ್ಯದಲ್ಲಿ ಭಾರತ 8 ರನ್ಗಳ ರೋಚಕ ಗೆಲುವು ಸಾಧಿಸಿದೆ. ಗಾಯಕ್ವಾಡ್ ಅವರು ಶತಕ ಹೊಡೆದಿದ್ದಾರೆ. ಒಂದು ನಿರಾಸೆ ಏನಪ್ಪ ಅಂತಂದರೆ, ನಮ್ಮ ಸೂರ್ಯವಂಶಿ ಅವರು ಕೇವಲ 14 ರನ್ನು 12 ಬಾಲಲ್ಲಿ 3 ಫೋರ್ ಹೊಡೆದು ಔಟಾಗಿ ನಿರಾಶೆ ಮೂಡಿಸಿದ್ದಾರೆ. ಆದರೂ ಕೂಡ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ T20 ಜೊತೆ ಉತ್ತಮ ಪರ್ಫಾರ್ಮೆನ್ಸ್ ತೋರಿಸ್ತಾರೆ, ಒಂದು ನಂಬಿಕೆ, ಒಂದು ದಾಖಲೆ ಮಾಡ್ತಾರೆ. 16 ವರ್ಷ 289 ದಿನಗಳ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿಯಾಕಿ ಇವರು 15 ವರ್ಷ ಇದು ದಾಖಲೆ ಆಗುತ್ತೆ ಅಂತ ಹೇಳ್ತಾ, ಅದು ಬಿಟ್ಟರೆ ನಮ್ಮ ಮಹಿಳಾ ತಂಡ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ T20 ಪಂದ್ಯದಲ್ಲಿ ಸುಮಾರು ಒಂದು 30 ರನ್ಗಳ ವಿಜಯ ಸಾಧಿಸಿದೆ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇಬ್ಬರು ಓಪನರ್ ಬ್ಯಾಟ್ಸ್ಮನ್ಗಳು ಒಳ್ಳೆ ರನ್ ಹೊಡೆದಿದ್ದಾರೆ, 30-39 ರನ್ ಹೊಡೆದಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕಾಗುತ್ತೆ. ನಿನ್ನೆ ನಾಯಕಿ ಇಲ್ಲದೇ ಇದ್ದರೂ ಕೂಡ ಯಸ್ತಿಕಾ ಪಾಟಿಯಾ, ಇನ್ನೊಬ್ಬರು ಕಮಲಿ ಅವರು ಉತ್ತಮ ಬ್ಯಾಕನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅದು ಬಿಟ್ಟರೆ ಆಸ್ಟ್ರೇಲಿಯಾದವ್ರದ್ದು ಪರ್ಫಾರ್ಮೆನ್ಸ್ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪಾಕಿಸ್ತಾನದಲ್ಲಿ 2-1 ಒಡೆಯ ಸರಣಿ ಸೋತರು. ಇವತ್ತು ಢಾಕಾದಲ್ಲಿ ನಡೆದಂಥ ಬಾಂಗ್ಲಾದೇಶ ವಿರುದ್ಧ ಮೊದಲ ಪಂದ್ಯದಲ್ಲಿ ಇನ್ನೇನು ಸೋಲಬೇಕು, ಮಳೆ ಆಗಿದೆ, 9 ವಿಕೆಟು, ಇನ್ನು 191 ರನ್ ಆಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ್ದ ಇವರು ಬಾಂಗ್ಲಾದವರು 284ಕ್ಕೆ 8 ವಿಕೆಟು, 3 ಜನ ಸ್ಯಾಂಟು, ಹೌಸ್ನೇನು 3 ಜನ ಹಾಫ್ ಸೆಂಚುರಿ ಹೊಡೆದಿರ್ತಾರೆ. ಎಲ್ಲಿಸ್ 3 ವಿಕೆಟ್ ಹೋಗಿದ್ರೆ ಆಸ್ಟ್ರೇಲಿಯಾ ಪರವಾಗಿ. ಇನ್ನು ಇವರು ಬಾಂಗ್ಲಾದೇಶದವರು ಉತ್ತಮ ಬಾಲಿಂಗ್ ಪ್ರದರ್ಶನ ನೀಡಿದ್ದಾರೆ. ಗ್ರೀನ್ ಒಬ್ಬರು 52 ರನ್ ಅಜಯಗೊಳಿಸಿದ್ದಾರೆ. ಅದೊಂದು ಲಾಸ್ಟ್ ಹೋಪ್ಸು. 41 ಬಾಲಲ್ಲಿ 92 ರನ್ ಬೇಕಾಗಿದೆ. ಇದು ಅಸಾಧ್ಯವಾದ್ದು. ಮಳೆ ನಿಂತರೂ ಕೂಡ ಆಸ್ಟ್ರೇಲಿಯಾ ಗೆಲುವು ಲಕ್ಷಣಗಳು ಕಡಿಮೆ ಇದ್ದಾವೆ ಅಂತ ಹೇಳ್ತಾ, ಇದು ಅಲ್ಲದೆ ಇನ್ನಿಂಗ್ಸ್ಗಳ ಗೆಲುವಿನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಭಾರತದ ನಾಯಕರಲ್ಲಿ 12 ಟೆಸ್ಟಲ್ಲಿ ಪ್ರಥಮದಿದ್ದಾರೆ. ಈಗ ನಮ್ಮ ಇವರು 2 ಪಂದ್ಯ ಗೆದ್ದಿದ್ದಾರೆ ನಾಯಕನಾಗಿ. ಗಿಲ್ ಅವರು 15 ಇನ್ನಿಂಗ್ಸ್ಗಳಲ್ಲಿ 2 ಇನ್ನಿಂಗ್ಸ್ ಅವ್ರದ್ದು ಇನ್ನಿಂಗ್ಸ್ನಿಂದ ಗೆಲುವನ್ನು ಸಾಧಿಸಿದ್ದಾರೆ. 2 ಟೆಸ್ಟ್ ಅಂತ ಹೇಳಬೇಕಾಗುತ್ತೆ. ಅದು ಬಿಟ್ಟರೆ ಡೆಬ್ಯೂಟ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದದ್ದು ಲಾಸ್ಟ್ ಟೈಮು ಇವರು ನಮ್ಮ ಟೆಸ್ಟಲ್ಲಿ ಅಕ್ಷರ್ ಪಟೇಲ್ ಅವರು 21ರಲ್ಲಿ, ನೆಕ್ಸ್ಟ್ ಇವರು 26ರಲ್ಲಿ ಪಡೆದಿದ್ದಾರೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.